ಇನ್ನು ರಾಜ್ಯ ಬಿಜೆಪಿಯಲ್ಲಿ ಬಣರಾಜಕಾರಣದ ಬೆಂಕಿ ಆರುವ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಡೆಲ್ಲಿಗೆ ಹೋಗಿದ್ದು ಆಯ್ತು, ರಾಜ್ಯದಲ್ಲಿ ಸಭೆ ಮೇಲೆ ಸಭೆ ಮಾಡಿದ್ದು ಆಯ್ತು, ಯಾವುದೂ ಫಲ ಕೊಡ್ತಾ ಇಲ್ಲ. ಬಿಜೆಪಿಯಲ್ಲಿ ನಿಲ್ಲದ ಶೀತಲ ಸಮರ ಮುಂದುವರಿತಾನೆ ಇದೆ. ವಿರೋಧಿಗಳಿಗೆ ವಿಜಯೇಂದ್ರ ಸೈಲೆಂಟ್ ಸಂದೇಶವನ್ನು ರವಾನಿಸಿದ್ದಾರೆ. ಡಿಸೆಂಬರ್ ಅಂತ್ಯದ ಯತ್ನಾಳ ಯಾತ್ರೆಯೇ ನಿರ್ಣಾಯಕನ ಅಂತೇಳಿ ದಾವಣಗೆರೆಯಲ್ಲಿ ಯಾರ ಸಮಾವೇಶಕ್ಕೆ ಹೈಕಮಾಂಡ್ ಅಸ್ತು ಅನ್ನುತ್ತೆ. ಆಗಲೇ ಫೈನಲ್ ಗೇಮ್ ಯಾರಿಗೆ ಕೊಕ್ಕೆ ಅನ್ನುವಂತಹ ಕುತೂಹಲ. ಬಿಜೆಪಿಯಲ್ಲಿ ಈ ಮೂಲಕ ಶೀತಲ ಸಮರ ಬಣ ರಾಜಕಾರಣ ನಿಲ್ಲೋ ಹಂಗೆ ಕಾಣಿಸ್ತಾ ಇಲ್ಲ. ಒಂದು ಕಡೆ ವಿಜಯೇಂದ್ರ ಆಪ್ತರು BS ಯಡಿಯೂರಪ್ಪ ಅವರ ಹುಟ್ಟುಹಬ್ಬದ ವಿಚಾರದಲ್ಲಿ ದೊಡ್ಡ ಸಮಾವೇಶವನ್ನ ಮಾಡಿ ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಪ್ಲಾನ್ ಮಾಡ್ಕೋತಾ ಇದ್ದಾರೆ. ಮತ್ತೊಂದು ಕಡೆ ಯತ್ನಾಳ ಬಣದವರು ಈ ವಕ್ಫ್ ವಿರುದ್ಧದ ಹೋರಾಟವನ್ನು ಚುರುಕುಗೊಳಿಸುವ ಮೂಲಕ ಟಕ್ಕರ್ ಕೊಡಲಿಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಯಾರಿಗೆ ಗ್ರೀನ್ ಸಿಗ್ನಲ್ ಕೊಡುತ್ತೆ ಹೈಕಮಾಂಡ್ ಅನ್ನೋದು. ನಾನಾ ನೀನಾ ಫೈಟ್ ಅನ್ನೋ ಜೋರಾಗ್ತಾ ಇದೆ. ಹೈಕಮಾಂಡ್ ಸಂದೇಶದಿಂದ ಬೆಳಗಾವಿ ಅಧಿವೇಶನದಲ್ಲಿ ಸೈಲೆಂಟ್ ಆಗಿತ್ತು ಭಿನ್ನಮತ, ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲಾಗಿತ್ತು. ಯತ್ನಾಳ ತಂಡದ ವಕ್ಫ್ 2ನೇ ಪ್ರವಾಸ ಘೋಷಣೆಯಾಗಿದೆ. ಮತ್ತೆ ಶೀತಲ ಸಮರ ಮುನ್ನೆಲೆಗೆ ಬಂದಿದೆ. ಯತ್ನಾಳ ತಂಡದ ಈ ನಿರ್ಧಾರ ಈಗ ಮತ್ತೆ ರಾಜ್ಯ ಬಿಜೆಪಿಯಲ್ಲಿ ಬಣರಾಜಕಾರಣ ಭುಗಿಲೇಳುವಂತೆ ಮಾಡಿದೆ. ದೆಹಲಿಗೆ ದೌಡಾಯಿಸಿ ಮೋದಿ ಅವರನ್ನ ಭೇಟಿಯಾಗಿದ್ದಾರೆ ವಿಜಯೇಂದ್ರ. ಈ ಮೂಲಕ ತಮ್ಮ ವಿರೋಧಿಗಳಿಗೆ ಒಂದು ಸಂದೇಶವನ್ನು ಕೂಡ ರವಾನಿಸಿದ್ದಾರೆ. ನಮ್ಮ ಪರ ಹೈಕಮಾಂಡ್ ಇದೆ ಅನ್ನುವಂತಹ ಸಂದೇಶ ರವಾನೆಯಾಗಿರುವಂಥದ್ದು. ವಿಜಯೇಂದ್ರ ದಾಳಕ್ಕೆ ಯತ್ನಾಳ ತಂಡದಿಂದಲೂ ಕೂಡ ಪ್ರತಿದಾಳ ಸಜ್ಜಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮಹಾರಾಷ್ಟ್ರದ CM ದೇವೇಂದ್ರ ಫಡ್ನವೀಸ್ ಅವರನ್ನ ಭೇಟಿಯಾಗಲಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು. ಫಡ್ನವೀಸ್ ಮೂಲಕ ವರಿಷ್ಠರಿಂದ 2ನೇ ವಕ್ಫ್ ಪ್ರವಾಸಕ್ಕೆ ಒಪ್ಪಿಗೆಯನ್ನು ಪಡೆಯುವಂತಹ ಲೆಕ್ಕಾಚಾರವನ್ನು ಹಾಕೊಂಡಿದ್ದಾರೆ. ಮತ್ತೊಂದು ಕಡೆ ರೇಣುಕಾಚಾರ್ಯ ಯತ್ನಾಳ ತಂಡದಿಂದ ದಾವಣಗೆರೆ ಸಮಾವೇಶಕ್ಕೆ ಪ್ಲಾನ್ ಆಗಿದೆ. ಡಿಸೆಂಬರ್ ಅಂತ್ಯದ ಯತ್ನಾಳ್ ಯಾತ್ರೆಯ ಮೇಲೆ ಮುಂದಿನ ಗೇಮ್ ಪ್ಲಾನ್ ನಿಂತಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ ಹೈಕಮಾಂಡ್ ಯಾವ ರೀತಿಯ ಸಂದೇಶವನ್ನು ಪಾಸ್ ಮಾಡುತ್ತೆ, ಯಾವ ಬಣದವರಿಗೆ ಸಮಾವೇಶವನ್ನು ಮಾಡಲಿಕ್ಕೆ ಅಸ್ತು ಅನ್ನುತ್ತೆ ಅನ್ನೋದು ಈಗಿರುವಂತಹ ಕುತೂಹಲ. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ರಾಜ್ಯ ಬಿಜೆಪಿಯಲ್ಲಿ ಬಣ ರಾಜಕಾರಣ ಮತ್ತೊಮ್ಮೆ ಮುನ್ನೆಲೆಗೆ ಬರ್ತಾ ಇರುವಂಥದ್ದು. ಇದೇ ವಿಚಾರಕ್ಕೆ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಒಂದು ಕಡೆ ವಿಜಯೇಂದ್ರ ಬಣದವರು ದೊಡ್ಡ ಮಟ್ಟದ ಸಮಾವೇಶಕ್ಕೆ ಪ್ಲಾನ್ ಮಾಡಿಕೊಂಡಿದ್ರೆ, ಮತ್ತೊಂದು ಕಡೆ ಯತ್ನಾಳ ಬಣದವರು ವಕ್ಫ್ ಹೋರಾಟವನ್ನೇ ದೊಡ್ಡ ಮಟ್ಟದಲ್ಲಿ ಮಾಡುವ ಮೂಲಕ ವಿಜಯೇಂದ್ರ ಟೀಮ್ಗೆ ಟಕ್ಕರ್ ಕೊಡಲಿಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಹೈಕಮಾಂಡ್ ಯಾವ ರೀತಿಯ ಮದ್ದರಿಯುತ್ತೆ ಅನ್ನೋದು ಈಗಿರುವಂತಹ ಸಸ್ಪೆನ್ಸ್. ನಮ್ಮದು ಅವ್ರದ್ದು ಕೆಲವೊಂದು ಇದರಲ್ಲಿ ಭಿನ್ನ ಮತ ಇದೆ. ನಮ್ಮದು ಭಾವನೆ ಹೇಳ್ತೀವಿ. ನಮ್ಮ ಪಕ್ಷದಲ್ಲಿ ಕೆಲವೊಂದು ಈ ಯಡಿಯೂರಪ್ಪ ಅಭಿಮಾನಿಗಳು, ಈ ವಿಜಯೇಂದ್ರ ಅಭಿಮಾನಿಗಳು ಇದನ್ನೊಂದು ಇಶ್ಯೂ ಮಾಡ್ಕೋಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಮೂರ್ಖರಿಗೆ ಗೊತ್ತಿಲ್ಲ. ಹಿಂದೂ ಸಮಾಜಕ್ಕೆ ಯಾರೇ ಅನ್ಯಾಯ ಮಾಡಿದಾಗ ಹೋರಾಟ ಮಾಡ್ತೀವಿ, ಅವ್ರ ಮನೆ ಬಾಗಿಲು ಬಡಿದು ನಮ್ಮ ಹಕ್ಕನ್ನು ಕೇಳ್ತೀವಿ. ವಿಜಯೇಂದ್ರ ಫ್ಯಾನ್ಸ್ ಅತ್ತೇನು ನಕಲಿ ಸೋಷಿಯಲ್ ಮೀಡಿಯಾದಾಗ ಹಾಕ್ತಾ ಇದ್ದಾರಲ್ಲ, ಅಯ್ಯೋ ಅವ್ರಿಗೆ ಏನಾದರೂ ಹಿಂದುತ್ವದ ಏನಾದ್ರು ಇದ್ರೆ ನಾವು ಅಡ್ಜಸ್ಟ್ಮೆಂಟ್ ಆಗಿ ಬಿಸ್ನೆಸ್ ಮಾಡಿಲ್ಲ ಅವ್ರ. ಎರಡು ರೀತಿಯಲ್ಲಿದೆ ಈ ಪ್ರಕರಣದಲ್ಲಿ ನೋಡೋದಾದರೆ. ಒಂದು ಕಡೆಗೆ ಇಬ್ಬರ ನಡುವೆ ಹಾಗೆ ಬಿಟ್ಟಿರೋದು ಯಾಕೆ ಹೈಕಮಾಂಡ್ ಸೈಲೆಂಟ್ ಆಗಿದೆ ಅಂತ ಒಂದು ರೀತಿಯಾಗಿ ಚರ್ಚೆ ಇದೆ. ಇನ್ನೊಂದು ಕಡೆಗೆ ನೋಡೋದಾದರೆ ವಿಜಯೇಂದ್ರ ಅವ್ರನ್ನ ಸ್ವಲ್ಪ ಕಟ್ಟಿ ಹಾಕೋಕೆ ಎಲ್ಲಿ ಯತ್ನಾಳವರ ಮೂಲಕವಾಗಿ ಮೂಗುದಾರ ಹಾಕ್ತಾ ಇದ್ದಾರಾ ಅಂತ ಇನ್ನೊಂದು ರೀತಿಯಾಗೂ ರಾಜಕೀಯ ವಿಶ್ಲೇಷಣೆಗಳಿದೆ. ಹಿಂಗೆ ಬಿಟ್ಬಿಟ್ರೆ ಬಲಾಢ್ಯರಾಗಿ ಬೆಳೀತಾರೆ, ಹಾಗಾಗಿ ಅಲ್ಲಲ್ಲಿ ಮೂಗುದಾರ ಹಾಕ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯತ್ನಾಳವ್ರನ್ನ ಬಿಟ್ಟು ಮಜಾ ನೋಡ್ತಾ ಇದ್ದಾರೆ ಹೈಕಮಾಂಡ್ನವರು ಅಂತೇಳಿ. ಬಟ್ ಏನೇ ಇದ್ರೂ ಕೂಡ ಪಕ್ಷಕ್ಕೆ ಅವರು ಡ್ಯಾಮೇಜು ಅನುಭವಿಸ್ಕೊಳ್ಳೇಬೇಕು.